ಲೋಕಸಭಾ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ. ಹೇಗಿರುವಾಗ ಮೈತ್ರಿ ಒಂದು ಕಡೆ ಆದರೆ ಕಾಂಗ್ರೆಸ್ ಕೂಡ ತನ್ನದೇ ಆದ ತಯಾರಿಯಲ್ಲಿದೆ. ಅದರಲ್ಲೂ ಅವರ ಈ ಸಲ ದಾಳುವೆ ಪ್ರಮುಖವಾಗಿ ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳನ್ನು ಜನ ಹೇಗೆ ಸ್ವೀಕಾರ ಮಾಡಿದ್ದಾರೆ, ನಮಗೆ ಹೇಗೆ ಬೆಂಬಲಿಸ್ತಾರೆ ಅಂತ. ಹೇಗಿರುವಾಗ ಗ್ಯಾರಂಟಿ ಗಿಫ್ಟ್ ಮೆಗಾ ಸರ್ವೆ ನಡೆಸುತ್ತಂತೆ ಕಾಂಗ್ರೆಸ್. ಗ್ಯಾರಂಟಿ ಗಿಫ್ಟ್ ಕೊಟ್ಟ ಕೈ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಈಗ ಮನೆ ಮನೆಗೂ ಹೋಗಿ ಗ್ಯಾರಂಟಿಯ ರಿಯಾಲಿಟಿ ಚೆಕ್ ಮಾಡುತ್ತೆ. 5 ಗ್ಯಾರಂಟಿಗಳೂ ಕೂಡ ಜನರಿಗೆ ತಲುಪಿದ್ಯಾ, ಗ್ಯಾರಂಟಿ ಬಗ್ಗೆ ಜನರು ಏನು ಹೇಳ್ತಾರೆ, ಜನರ ಮನೆ ಬಾಗಿಲಿಗೆ ಹೋಗಿ ರಿಯಾಲಿಟಿ ಚೆಕ್ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ರಾಜ್ಯವ್ಯಾಪಿ ನಡೆಯಲಿರೋ ಗ್ಯಾರಂಟಿ ಮೆಗಾ ಸರ್ವೆ ರಿಯಾಲಿಟಿ ಚೆಕ್ಗೆ 1.2 ಲಕ್ಷ ಸಿಬ್ಬಂದಿಯನ್ನು ನೇಮಕ ಬೇರೆ ಮಾಡಿದಾರಂತೆ. ಅಂದರೆ ಎಲ್ಲ ಪ್ರತಿಯೊಬ್ಬರು ಕೂಡ ಮನೆಗೆ ಹೋಗಿ ನಿಮಗೆ 2,000 ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಇದೆಯಾ, ಗೃಹ ಜ್ಯೋತಿ ಫಲಾನುಭವಿಗಳ ನೀವು, ಇವೆಲ್ಲವನ್ನ ಕೇಳ್ತಾ ಇದ್ದಾರೆ. ಹಾಗಾದರೆ ಗ್ಯಾರಂಟಿ ಸರ್ವೆ ಹೇಗಾಗ್ತಾ ಇದೆ, ಹೇಗಾಗುತ್ತೆ, ಇನ್ನೂ ಶುರು ಮಾಡಿಲ್ಲ ಅವರು, ಈಗ ತಾನೇ ಶುರು ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಜ್ಯವ್ಯಾಪಿ ಗ್ಯಾರಂಟಿ ಸ್ವಯಂ ಸೇವಕರ ನೇಮಕ ಮಾಡಿದ್ದಾರೆ. ಅದಕ್ಕೆ ಇವರು 1.2 ಲಕ್ಷ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಪ್ರಮುಖವಾಗಿ ಅಂಗನವಾಡಿ ಆಶಾ ಕಾರ್ಯಕರ್ತರು, ಇತರ ಇಲಾಖೆ ಸಿಬ್ಬಂದಿಯಿಂದ ಸರ್ವೆ ಕಾರ್ಯ ಮಾಡಿಸ್ತಾ ಇರುವಂಥದ್ದು ಇವರು. ಪ್ರತಿ ಮನೆಗೂ ಹೋಗಿ ಈಗ ಅದೇ ಗ್ಯಾರಂಟಿ ಫಲಾನುಭವಿಗಳ ನೀವು ಏನು ಅನಿಸುತ್ತೆ ನಿಮಗೆ ಈ ವಿಚಾರದ ಬಗ್ಗೆ ಅಂತ ಕೇಳ್ತಾರೆ. 10 ರಿಂದ 15 ದಿನಗಳ ಕಾಲ ಸರ್ವೆ ಮಾಡ್ತಾರಂತೆ. ಒಬ್ಬರಿಗೆ 1,000 ಪ್ರೋತ್ಸಾಹ ಧನ ನಿಗದಿ ಕೂಡ ಮಾಡಿದ್ದಾರೆ. ಅಂದರೆ ಸುಮ್ಮನೆ ಪುಕ್ಷಟೆ ಯಾರು ಮಾಡ್ತಾರೆ, ಅವ್ರಿಗೂ ಕೂಡ ಅದೇ ಸಂಬಳದ ಥರ ಇದು ಪ್ರೋತ್ಸಾಹ ನಿಧಿ ಅಂತ ಶುರು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಈ ಒಂದು ಸಮೀಕ್ಷೆ ಆಗುತ್ತೆ. 100 ರಿಂದ 120 ಮನೆಗಳ ಸರ್ವೆಯನ್ನು ಒಬ್ಬ ಸಿಬ್ಬಂದಿ ಮಾಡಬೇಕು. ಸೊ ಅಲ್ಲಿಗೆ ಅದನ್ನೇ ಹೇಳಿದ್ದು, 1.2 ಲಕ್ಷ ಸಿಬ್ಬಂದಿಯನ್ನು ಇದಕ್ಕೆ ಅಂತಲೇ ನೇಮಕ ಮಾಡಿದ್ದಾರೆ. ಅವರೆಲ್ಲರೂ ಯಾರಪ್ಪ ಅಂದರೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಇಂಥವ್ರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆಯ ಅನುದಾನದಲ್ಲಿ ಬರೆಸಬೇಕಾಗತ್ತೆ. ಹಾಗಾಗಿ ಅಂದರೆ ಇವೆಲ್ಲವೂ ಏನಪ್ಪ ಅಂತ ಹೇಳಿದ್ರೆ ಇವ್ರಿಗೊಂದು ರೀತಿ ಸರ್ವೆ ಸಿಗ್ದಂಗೆ ಆಗ್ಬಿಡುತ್ತೆ. ಜನ ಲೋಕಸಭೆಯಲ್ಲಿ ನಮ್ಮನ್ನು ಏನು ಮಾಡ್ತಾರೆ ಅನ್ನೋದು ಒಂದು ಕ್ಲಾರಿಟಿ ಸಿಗ್ದಂಗೆ.